ಇದನ್ನ ಬಚ್ಚಿಟ್ರು, ಬಿಸಾಕಿದ್ರು, ಕರಗಿಸಿದ್ರು ಸಹ ಇದು ನಿಮ್ಮ ಮಗನ ಮುಂದೆ ಮತ್ತೆ ಮತ್ತೆ ಪ್ರತ್ಯಕ್ಷ ಆಗುತ್ತೆ ತಾಯಿ. ಬಹುಶಃ ನಿಮ್ಮ ಮಗ ಹುಟ್ಟಿದಾಗ ಬಿಟ್ಟು ಹೋದ್ರಲ್ಲ, ಅವ್ರದ್ದೇ ಇರಬಹುದು. ನಿಮ್ಗೆ ಗೊತ್ತು ಪ್ರದ್ಯುಮ್ನ ಇವ್ರ ಮಗ ಅಲ್ಲ ಅಂತ? ಮುಖ ನೋಡಿದ್ರೆ ಗೊತ್ತಾಗತ್ತೆ ತಾಯಿ. ಪ್ರದ್ಯುಮ್ನ ಇವರ ಮಗ ಅಲ್ಲ ಅಂತ ಖಚಿತವಾಗಿ ಬರೆದಿದೆ. ನಿಮ್ಮ ಮುಖ ನೋಡಿದ್ರು ನೀವು ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮಗ್ ಯಾರೋ ಹೇಳಿದಾರೆ ಈ ಸತ್ಯನ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವ್ರು ಭಯದಲ್ಲಿದ್ದಾರೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ರ. ಒಂದು ದಿನ ಭಯದಲ್ಲಿ ದುಡ್ಡು ಬೆಚ್ಚಲಿ ಅಂತ. ಇದು ಬ್ಲಾಕ್ ಮೇಲ್. ಯಾರು ಬ್ಲಾಕ್ ಮೇಲ್ ಮಾಡ್ತಿರೋದು? ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ? ಪ್ರದ್ಯುಮ್ನ, ಇಲ್ಲೇನ್ ಮಾಡ್ತಾ ಇದ್ಯಾ? ಅದನ್ನ ನೀನ್ ಹೇಳ್ಬೇಕು. ನೀನು ಅತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮನೇಲಿ ಯಾಕೆ ಯಾರಿಗೂ ಹೇಳ್ದೆ ಬಂದಿದ್ದೀರಾ? ನಿಮ್ಮನ್ನ ಬಹಳ ದಿನದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ನೀವೇ ನಮ್ಮ ಮಠಕ್ಕೆ ಬಂದು ದರ್ಶನ ಕೊಡ್ತೀರಾ ಅಂತ ಗೊತ್ತಾಗಿರ್ಲಿಲ್ಲ. ನೀವು ಬಂದದ್ದು ತುಂಬಾ ಸಂತೋಷ ಆಯ್ತು. ಅಯ್ಯೋ, ನೀವ್ಯಾಕೆ ನನಗ್ ಕೈ ಮುಗಿತಾ ಇದ್ದೀರಾ? ನಾನ್ ನಿಮಗ್ ನಮಸ್ಕಾರ ಮಾಡ್ಬೇಕು. ನೀವು ರುದ್ರಶಿಲೆ ರಥ ಎತ್ತಿದಾಗ್ಲೇ ಗೊತ್ತಾಯ್ತು ನೀವು ಸಾಮಾನ್ಯದವರಲ್ಲ ಅಂತ. ಪೂಜೆ ವಿಷಯವಾಗಿ ಮಾತಾಡಕ್ ಬಂದಿದ್ವಿ. ಮಾತ್ ಮುಗೀತು, ಹೊರಡೋಣ ಈಶ್ವರಿ. ಒಂದ್ ಕೆಲ್ಸ ಆಯ್ತಲ್ಲ, ಅದಕ್ಕೆ ಹೊರಡೋಣ. ಸ್ವಾಮೀಜಿ, ನಾವು ಹೋಗಿ ಬರ್ತೀವಿ. ಜೊತೆಗೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರ್ಲಿ ತಾಯಿ. ಬೆಳಕು ಅಂತ ನಂಬಿಸಿ ಕತ್ತಲ ದಾರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹೊರಡಿ ಇಲ್ಲಿಂದ. ಅದಕ್ಕೆ ಇವ್ರ ಪುರಾಣದ ಕತೆ ಕೇಳಿದ್ರೆ ನಮ್ಗೇನು ಉಪಯೋಗ ಇಲ್ಲ. ಬನ್ನಿ. ಬರ್ತೀನಿ ಸ್ವಾಮೀಜಿ. ಒಂದ್ ನಿಮಿಷ ತಾಯಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ತಾಯಿ, ನಿಮ್ಮ ಮಗ ಸಾಮಾನ್ಯದವನ ಅಲ್ಲ ಅಂತ. ಇವತ್ತು ನೀವು ತಂದಿರೋ ಪದಕ ನೋಡಿದ ಮೇಲೆ ನನ್ನ ಅನುಮಾನ ನಿಜ ಆಯ್ತು ತಾಯಿ. ಅದಾದ್ಮೇಲೆ ನಿಮ್ಮ ಮಗನ ಮುಖ ನೋಡಿದ ಮೇಲೆ ನನಗೆ ಯಾವ ಅನುಮಾನವೂ ಉಳಿದಿಲ್ಲ ತಾಯಿ. ಅವನ ಮುಖದಲ್ಲಿ ಅತಿ ಮಾನುಷ ಕಳೆ ಇದೆ. ಅವನು ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು ತಾಯಿ. ಅದಕ್ಕೆ ಒಂದು ದಾರಿ ಇದೆ. ಬೇಡ ಗುರುಗಳೇ. ಯಾಕೆ ಬೇಡ ಅಂತಿದ್ದೀರಾ? ಅವನ ಜನ್ಮ ರಹಸ್ಯ ತಿಳ್ಕೊಳ್ಳೋದು ಬೇಡ ಅಂತೀರಾ? ಬೇಡ ಗುರುಗಳೇ, ನಾನು ಈ ಲಾಕೆಟ್ ಬಗ್ಗೆ ಕೇಳಕ್ ಬಂದೆ ನಿಜ. ಆದ್ರೆ ನನ್ ಮಗನ್ಗೆ ಏನೂ ಆಗಿಲ್ಲ. ಅವನ್ ಸರಿಯಾಗೇ ಇದ್ದಾನೆ. ಇಷ್ಟು ವರ್ಷ ನನ್ ಮಗ ಅಂತಾನೆ ನಾನು ಸಾಕಿದ್ದೀನಿ. ಹೆಮ್ಮೆಯಿಂದ ನನ್ ಮಗ ಅಂತ ಎದೆಗೌಚ್ಕೊಂಡು ಪ್ರಪಂಚ ತೋರ್ಸ್ ಬೆಳೆಸಿದೀನಿ. ನನ್ ಕೊನೆ ಉಸಿರಿರೋ ತನಕ, ಪ್ರದ್ಯುಮ್ನ್ಗೆ ನನ್ ನೆನ್ಪಿರೋ ತನಕ ನಾನು ಅವ್ರಮ್ಮ, ಅವ್ನ್ ನನ್ ಮಗ. ನನಗ ಅವನ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ನನ್ ಮಗನ್ ಬಗ್ಗೆ ನನ್ಗೆಲ್ಲ ಗೊತ್ತಿದೆ, ಹೊಸ್ತೇನೂ ಇಲ್ಲ. ಬರ್ತೀನಿ ಗುರುಗಳೇ.
ನೀನು ಆ ಮನೆಯಿಂದ ಹೊರಟ್ರೆ ರಾಜಕುಮಾರನಿಂದ ದೂರ ಆಗ್ತೀಯ. ನಾನು ನಿನ್ನ ಆ ಮನೇಲಿ ಇರುವಂತ ಹೇಳಿದ್ದಕ್ಕೂ ಒಂದು ಕಾರಣ ಇದೆ. ನೀನು ವಾಪಸ್ ಆ ಮನೆಗೆ ಹೋಗು. ನಿನ್ನಿಂದ ಮಾಡಲೇಬೇಕಾದ ಕೆಲಸವಿದೆ, ಆಗಲೇಬೇಕಾದ ತ್ಯಾಗವಿದೆ. ನಿನ್ನ ಆಯ್ಕೆ ಈ ಮನೇನ, ಆ ಲೋಕನ. ನಿನ್ನ ಲೋಕನ ಉಳಿಸ್ಬೇಕಾ ಹಾಳು ಮಾಡ್ಬೇಕಾ ನೀನೇ ನಿರ್ಧಾರ ಮಾಡು. ನಿನ್ನ ಆಯ್ಕೆ ಈ ಮನೇನ, ಆ ಲೋಕನ ಉಳಿಸ್ಬೇಕಾ ಇಲ್ಲ ಹಾಳು ಮಾಡ್ಬೇಕಾ ನಿರ್ಧಾರ ಮಾಡುತ್ತೆ. ಯೋಚನೆ ಮಾಡು ಆಮ್ರಪಾಲಿ, ಸತ್ಯದಿಂದ ಓಡೋಗ್ತೀಯಾ ಅಥವಾ ಇದ್ದು ಯುದ್ಧ ಮಾಡ್ತೀಯ? ಆಯ್ಕೆ ನಿಂದು ಆಮ್ರಪಾಲಿ, ಆಯ್ಕೆ ನಿಂದು. ಆಮ್ರಪಾಲಿ, ಎಂತಹ ಮೂರ್ಖ ಹೆಣ್ಣು ನೀನು. ನಿನ್ನನ್ನು ಗಂಧರ್ವ ಕನ್ಯೆ ಎಂದು ಒಪ್ಪಿಕೊಳ್ಳಲು ನಾಚಿಕೆ ಆಗುತ್ತದೆ ಕೆಲವೊಮ್ಮೆ. ಆ ಭದ್ರನ ಹೊಗಳಿಕೆಗೂ ನಿನ್ನ ಬುದ್ಧಿಮತೆಗೂ ಸಂಬಂಧವೇ ಇಲ್ಲವಲ್ಲ ಆಮ್ರಪಾಲಿ. ಯಕಶ್ಚಿತ್ ಒಂದು ಅರಿಶಿರದ ದಾರ ಈ ಧನಂಜಯನನ್ನು ತಡೆಯುತ್ತದೆ ಎಂದುಕೊಂಡಿದ್ದೀಯಲ್ಲ. ನೋಡು, ನಿನ್ನ ಪ್ರೀತಿ ಪಾತ್ರರಾದ ಈ ಕುಟುಂಬಕ್ಕೆ ಏನು ಮಾಡುತ್ತೇನೆಂದು. ಆಮ್ರಪಾಲಿ, ಅಂಜಬೇಡ, ಹೆದರಬೇಡ. ನಿನ್ನ ಇಡೀ ಜೀವನ ಇಂತಹ ಕ್ಷಣಗಳಿಗಾಗಿಯೇ ನಾನು ತರಬೇತಿ ನೀಡಿದ್ದು. ಧೃತಿಗೆಡದೆ ಹೋರಾಡು. ಈ ಊರೇ ಒಂಥರ ವಿಚಿತ್ರಪ್ಪ. ಬೆಳಗ್ಗೆಲ್ಲ ಕೆಂಡ ಸುಡ್ದಂಗ್ ಸುಡ್ತಾ ಇತ್ತು. ಈಗ ನೋಡಿದ್ರೆ ಮಳೆ ಬರೋ ತರ ಇದೆಯಲ್ಲ. ಆನ್ಯಾ, ಕೈ ತೋರ್ಸು. ನಿನ್ ಕಣ್ ತೋರ್ಸು. ಏನ್ ಮಾಡ್ತಿದ್ಯಾ? ಡಾಕ್ಟರ್ ಬೊಗಳೆ ಬೃಂದ ಅವ್ರೆ, ನನ್ಗೆ ನಿನ್ನೆ ರಾತ್ರಿಯಿಂದ ತುಂಬಾ ಬೆನ್ನು ನೋವ್ತಿದೆ. ಒಂದ್ ಸ್ವಲ್ಪ ಚೆಕ್ ಮಾಡ್ತೀರಾ?
ಇದು ಧನಂಜಯನ ಕೆಲಸ. ಬೇರೆಲ್ಲೂ ಮೋಡ ಕವಿದಿಲ್ಲ, ಮನೆಯ ಮೇಲೆ ಮಾತ್ರ ಕವಿದಿದೆ. ಇದು ಮಂತ್ರಶಕ್ತಿಯೇ ಸರಿ. ಅಂದರೆ ಅರಿಶಿಣದ ದಾರ ಕೆಲಸ ಮಾಡಲಿಲ್ಲ ಎಂದಾಯಿತು. ಏನು ಮಾಡುತ್ತಿರುವೆ ಧನಂಜಯ? ನಿನ್ನ ಕ್ರೂರ ಮನಸ್ಸಿನ ಯೋಚನೆ ಏನು? ಏನಾದರೂ ಆಗಲಿ, ನೀನು ವಿಜಯಶಾಲಿಯಾಗಲು ಈ ಆಮ್ರಪಾಲಿ ಬಿಡುವುದಿಲ್ಲ. ಧನಂಜಯ ಇಂಥ ಹೀನ ಮಂತ್ರಶಕ್ತಿಯನ್ನು ಉಪಯೋಗಿಸುತ್ತಾನೆಂದುಕೊಂಡಿರಲಿಲ್ಲ. ಧನಂಜಯ, ನೀನು ನಿಜವಾಗಿಯೂ ಅತಿ ದುಷ್ಟ. ಇಂತಹ ಮಂತ್ರಶಕ್ತಿಯನ್ನು ಸಹಸ್ರ ವರ್ಷಗಳ ಕಾಲ ಯಾವ ಗಂಧರ್ವನು ಬಳಸಿರಲಿಲ್ಲ. ಏನು ಮಾಡಲಿ? ಮನೆಯವರನ್ನು ಹೇಗೆ ಉಳಿಸಲಿ? ಎಲ್ಲಿ ಹೋದ್ರು ಎಲ್ರು? ಪುಟಾಣಿ, ಪುಟಾಣಿ! ಅಂದರೆ ಆಮ್ರಪಾಲಿ ಸಾಯುತ್ತಾಳೆ ಮಹಾಪ್ರಭು. ಅತ್ತೆ, ಆಶ್ರಮಕ್ಕೆ ಯಾಕೆ ಬಂದಿದ್ರಿ? ಅದು ಅಲ್ಲದೆ ನಿಮ್ಗೆ ಈ ಮಠ ದೇವ್ರು ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಲ್ವಾ? ಇವತ್ತಲ್ಲ, ಯಾವತ್ತೂ ನನಗೆ ದೇವ್ರು ಏನೂ ಮಾಡಲಿಲ್ಲ. ಎಲ್ಲ ನಾನೇ ಮಾಡ್ಕೋಬೇಕಾಗಿತ್ತು. ನಾನು ಎಲ್ರ ಥರ ಅಯ್ಯೋ ದೇವ್ರೇ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಕೈ ನೋವು ಬಂದಿರೋದಷ್ಟೇ. ಇಷ್ಟಕ್ಕೂ ದೇವಸ್ಥಾನಕ್ಕೆ ಮಠಕ್ಕೆ ಬರಬಾರ್ದು ಅಂತೇನಿಲ್ವಲ್ಲ? ಅಥವಾ ಪರ್ಮಿಷನ್ ತಗೋಬೇಕಿತ್ತ? ಪರ್ಮಿಷನ್ ತಗೋಬೇಕು ಅಂತಲ್ಲ, ನಿಮ್ ಬಗ್ಗೆ ಯೋಚನೆ ಅಷ್ಟೆ, ಹಾಗಾಗಿ ಕೇಳಿದ್ವಿ. ನಿಮ್ಮ ಅಮ್ಮನೇ ಹೇಳಿದ್ರಲ್ಲ, ಏನು ಪೂಜೆ ವಿಷಯ ಮಾತಾಡಬೇಕಿತ್ತು ಅಂತ. ಯಾಕೆ? ಅಮ್ಮನ ಬಗ್ಗೆ ಅಷ್ಟು ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಲ್ಲ ಅತ್ತೆ. ಸರಿ, ಆ ವಿಷಯ ಬಿಡಿ. ಆಗ್ಲೇ ಬ್ಲ್ಯಾಕ್ ಮೇಲ್ ಅಂತೇನೋ ಮಾತಾಡ್ತಿದ್ರಲ್ಲ, ಸಾಕು. ಏನದು? ನಿಮ್ ಪ್ರಶ್ನೆನೂ ಸಾಕು, ನಿಮ್ ಅನುಮಾನನೂ ಸಾಕು. ಸ್ವಂತ ಅಮ್ಮನ ಮೇಲೆ ಅನುಮಾನ ಪಡು ಅಂತ ಹೇಳ್ಕೊಟ್ಟಿದ್ನ ನಿಮ್ಗೆ? ಇದೇನಾ ನಾ ನಿಮ್ಗೆ ಕೊಟ್ಟ ಸಂಸ್ಕಾರ? ಸಾರಿ ಅಮ್ಮ, ತಪ್ಪಾಯ್ತು. ನಾವು ಫಾಲೋ ಮಾಡ್ಕೊಂಡು ನಿನ್ ಹಿಂದೆ ಬರಬಾರ್ದಿತ್ತು. ಆದ್ರೆ ನೀನು ನಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು ಅಲ್ವಾ? ಅಷ್ಟಕ್ಕೂ ನಾವೇನ್ ಕೆಟ್ಟ ಉದ್ದೇಶದಿಂದ ನಿನ್ ಹಿಂದೆ ಬಂದಿಲ್ಲಮ್ಮ. ನಮಗೆ ನಿನ್ ಬಗ್ಗೆ ಯೋಚನೆ ಅಷ್ಟೆ. ಅಮ್ಮ, ನಿನ್ ಮನ್ಸಲ್ಲಿ ಏನಿದೆ ಅಮ್ಮ, ನನಗೆ ಹೇಳು. ನಿನಗೆ ಗೊತ್ತಲ್ಲ ನನ್ನ ಹತ್ರ ಏನು ಮುಚ್ಚಿಡ್ಬೇಕಾಗಿಲ್ಲ ಅಂತ. ಅಮ್ಮ, ನನಗ್ ನೋವು ಆಗತ್ತೆ ಅಂತ ದಯವಿಟ್ಟು ಸುಮ್ಮನೆ ಇರ್ಬೇಡ. ಯಾಕಂದ್ರೆ ನಿನಗ್ ಸಂಕಟ ಆದ್ರೆ ನನಗೆ ಇನ್ನ ಸಂಕಟ ಆಗತ್ತೆ ಅಮ್ಮ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಹೇಳು. ನಿನಗ್ ಸಮಾಧಾನ ಆಗತ್ತೆ ಅನ್ನೋದಾದ್ರೆ ಆ ಆಕಾಶ ಭೂಮಿನೂ ಒಂದ್ ಮಾಡ್ತೀನಿ ನಾನು. ಹೇಳಮ್ಮ ನಂಗೆ. ನಾನ್ ಸುಮ್ಮನಿದ್ರೆ ಅದಕ್ಕೆ ಕರಗಿ ನೀರಾಗಿ ಎಲ್ಲ ಹೇಳ್ಬಿಡ್ತಾರೆ. ಚೆನ್ನಾಗಿದೆ ಪ್ರದ್ಯುಮ್ನ. ಆ ಅಮ್ಮನ ಮೇಲೆ ಅನುಮಾನ ಪಟ್ಟು ಅಮ್ಮನ್ ಫಾಲೋ ಮಾಡ್ಕೊಂಡ್ಬಂದು ಈಗ ಏನು ತಪ್ಪೇ ಮಾಡಿಲ್ಲ ಅನ್ನೋ ಹತ್ರ ಮಾತಾಡ್ತಿದ್ಯಾ? ಇದೇನಾ ಅಮ್ಮನ ಮೇಲೆ ತೋರ್ಸೋ ಪ್ರೀತಿ? ದೊಡ್ಡೋರಾಗ್ಬಿಟ್ಟಿದ್ರ ನೀವೆಲ್ಲ. ಹೇಳ್ಕೊಡ್ತೀರ ಅಮ್ಮಂಗೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ. ಹಾಗಲ್ಲ ಅತ್ತೆ, ನಾನು ಬನ್ನಿ ಅತ್ಗೆ, ಬನ್ನಿ.
ಪ್ರದ್ಯುಮ್ನ, ಅಮ್ಮ ಏನೋ ಮುಚ್ಚಿಡ್ತಾ ಇದ್ದಾರೆ. ಗೊತ್ತು ಅಕ್ಕ, ಹೇಳಿದ್ರೆ ನನಗೆ ಬೇಜಾರಾಗತ್ತೆ ಅಂತ ಮುಚ್ಚಿಡ್ತಾ ಇದ್ದಾರೆ ಅಂತಾನೂ ಗೊತ್ತು. ಆದ್ರೆ ಏನ್ ಮಾಡ್ಲಿ ಅಕ್ಕ, ಅಮ್ಮನ ಮೇಲೆ ಡೌಟ್ ಪಡಕ್ಕೆ ಅಥವಾ ಬಲವಂತ ಮಾಡಕ್ಕೂ ನನಗೆ ಇಷ್ಟ ಇಲ್ಲ. ಅವರು ಅತ್ತೆ ಹೇಳಿದ್ದು ಸರಿ. ಹೇಳ್ಬೇಕು ಅಂದಿದ್ರೆ ಅಮ್ಮ ನಮ್ಗೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ಬೇಕು. ಸತ್ಯ ಹರಿಶ್ಚಂದ್ರನ್ ತುಂಡು ಇವ್ನನ್ ಕರ್ಕೊಂಡ್ ಬರ್ಲೇಬಾರ್ದಿತ್ತು. ಛೇ, ನನ್ ಕೆಲ್ಸ ಎಲ್ಲ ಹಾಳಾಯ್ತು. ಪುಟಾಣಿ 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 ಎದ್ದೇಳು ಪುಟಾಣಿ. ಆನ್ಯಾ ಆನ್ಯಾ ಎದ್ದೇಳು. ಆನ್ಯಾ, ನಿನಾದ್ 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 ಎದ್ದೇಳಿ. ದುಷ್ಟ ಧನಂಜಯ, ಹೇಡಿಯಂತೆ ಎಲ್ಲಿ ಅಡಗಿಕೊಂಡಿರುವೆ? ನೀನು ನಿಜವಾದ ಗಂಧರ್ವನೇ ಆದರೆ ಎದುರಿಗೆ ಬಾ. ಈ ಗಂಧರ್ವ ಕನ್ಯೆಯನ್ನು ಎದುರಿಸು. ಆಗ ನೋಡೋಣ ನೀನು ಗೆಲ್ಲುವೆಯೋ ನಾನು ಗೆಲ್ಲುತ್ತೀನೋ ಎಂದು. ಹೇಳಿ ಅಲ್ಲ ಅಮ್ರಪಾಲಿ, ಬುದ್ಧಿವಂತಿಕೆ. ಎಲ್ಲರೆದುರು ಹೋರಾಟ ಮಾಡಿ ವೀರಮರಣ ಹೊಂದುವುದನ್ನು ನಿನ್ನ ತಂದೆ ಅಂತವರು ಹೇಳಿಕೊಟ್ಟಿರುವ ದರಿದ್ರ ಪಾಠ. ನನ್ನಂತಹ ಬುದ್ಧಿವಂತರು ಮರೆಯಲ್ಲೇ ನಿಂತು ಯುದ್ಧ ಮಾಡಿ ಗೆಲ್ಲುತ್ತಾರೆ. ದುಷ್ಟ ಧನಂಜಯ, ನಾಚಿಕೆಯಾಗಬೇಕು ನಿನಗೆ. ಸಾಕತ್ತಿದ್ದರೆ ನನ್ನನ್ನು ನೇರವಾಗಿ ಎದುರಿಸು ಧನಂಜಯ. ಬಲಹೀನರ ಮೇಲೆ ಪರಕಾಯ ಪ್ರವೇಶ ಮಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಇದೆಲ್ಲ ನಿನ್ನ ತಂದೆಯ ಗೋಲ್ನ ಪಾಠ ಅಮ್ರಪಾಲಿ. ಇದು ಒಳ್ಳೆಯವರಿಗೆ ಕಾಲವಲ್ಲ. ನೀನು ಆ ಭದ್ರ ಒಳ್ಳೆಯವರೇ, ಆದರೆ ನಿಮ್ಮ ಗತಿ ಏನಾಗಿದೆ? ನಿನ್ನ ತಂದೆ ಸೆರೆಮನೆಯಲ್ಲಿದ್ದಾನೆ, ನೀನು ಅನಾಥೆಯಾಗಿ ಭೂಲೋಕದಲ್ಲಿದ್ದೀಯ. ನಾನು ಕೆಟ್ಟವನೇ, ಆದರೆ ನಾನೇನು ಮಾಡುತ್ತಿದ್ದೇನೆ? ನಾನು ಗಂಧರ್ವ ಲೋಕದ ಅಧಿಪತಿ. ನಿನ್ನ ಕುಟುಂಬದವರು ಒಬ್ಬೊಬ್ಬರಾಗೆ ಸಾಯುತ್ತಾರೆ. ಅವರ ಸಾವಿಗೆ ನೀನೇ ಕಾರಣವೆಂದು ನೀನು ನರಳಿ ನರಳಿ ಸಾಯುತ್ತೀಯ. ಏಕೆ ಕಾಯುತ್ತಿರುವೆ ಆಮ್ರಪಾಲಿ? ನಿರ್ಧಾರ ಮಾಡು. ನೀನು ಮಾಡುವ ನಿರ್ಧಾರ ನಿನ್ನ ಜೀವನವನ್ನೇ ಹಾಳು ಮಾಡುತ್ತದೆ. ನಿನ್ನ ನಿರ್ಧಾರವೇ ನಿನ್ನ ಅಂತ್ಯ ಬರೆಯುತ್ತದೆ. ಧನಂಜಯ, ನೀನು ಗೆದ್ದೇ ಗೆಲ್ಲುತ್ತೇನೆ ಎಂದು ಬೀಗುತ್ತಿರುವೆಯಲ್ಲ. ನೀನು ಮೋಸದಿಂದ ಕಪಟದಿಂದ ಸಿಂಹಾಸನ ಹತ್ತಿರಬಹುದು, ಆದರೆ ಈಗ ನೀನು ಎದುರಿಸುತ್ತಿರುವುದು ಆಮ್ರಪಾಲಿಯನ್ನು. ನಿನ್ನ ಸೋಲು ನಿನಗೆ ಕಟ್ಟಿಟ್ಟ ಬುತ್ತಿ. ಕ್ಷಣ ಎಣಿಸುವುದಷ್ಟೇ ಬಾಕಿ.